ಡೊಂಗಿ ಜ್ವರ ಬರಂಗಿಲ್ಲ. ಇದನ್ನ ಡೊಂಗಿ ಜ್ವರ ಬರಲ್ಲ. ಇನ್ನು ರೋಡ್ಗಳು ನೋಡಿದ್ರೆ ಬರಲ್ಲ. ಕಾಯಿಲೆ ಬರಲ್ಲ ಸರ್. ಊರಾಗ ಬಂದ್ರೆ ಊರಾಗ ಬರಲ್ಲ ಅವ್ರೆ. ಊರಾಗ ಬಂದೇ ಇಲ್ಲ ಸರ್. ಗೊತ್ತಾಗತ್ತದ ಏನನ್ನ ಡಿಸಿ ಸರ್ ಬಂದ್ ಒಂದ್ 5 ನಿಮಿಷ ಇರ್ಲಿ ಅವ್ರು ಗೊತ್ತಾಗತಿ. ಇರನ್ರಿ ಸರ್ ನಾವು ನಮ್ಮ ಕಷ್ಟ ಇವತ್ತೆಲ್ಲ ಬಂದಿದ್ಬಿಡು ನಾಳೆಲ್ಲ ಬಂದಿದ್ಬಿಡು 14 ವರ್ಷದ ದಿನ ಸರ್ ತಗಟ್ಟಾಗಿದ್ದು ಆ ಮನಿ ಬರಕ್ ಎಷ್ಟು ಹೋರಾಟ ಮಾಡಿವಂತ ಮಾಡಿರಿ ಸರ್ ನಾವು. ಇಲ್ಲಿ ಕೇಳ್ರಿ, ಏನು ಬಡವ್ರ ಅಂದ್ರೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟಲ್ಲ. ನಮ್ಮ ಉದ್ದೇಶ ಏನಂದ್ರೆ ಪಿಡಿಒ ಸಾಹೇಬ್ರ ಮನೆಗಳು ಗೌರ್ಮೆಂಟ್ ಇಂದ ಕೊಡುವಂತದ್ದು. ನಿಮ್ಮ ಮನೆಯಿಂದ ಆಗ್ಲಿ MLA ಮನೆಯಿಂದಾಗ್ಲಿ ಇವ್ರ ಅಧ್ಯಕ್ಷ ಮನೆಗಳಿಂದ ಕೊಡೋದಿಲ್ಲ. ನಾವು ಕಟ್ಟೋ ಟ್ಯಾಕ್ಸ್ ನ ನೀವು ಸಂಬಳ ತಗೊಳ್ತೀರಿ. ಅಧ್ಯಕ್ಷರು ಕೂಡ ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಅಧಿಕಾರ ನಡೆಸ್ತಾರೆ. ಮಿನಿಸ್ಟರ್ ಕೂಡ ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಸಂಬಳ ತಗೊಳ್ತಾರೆ. ನೀವೆಲ್ಲ ನಮ್ ಗುಮಾಸ್ತರು. ನೀವು PDO ಇಂದ ಹಿಡಿದು DC ವರೆಗೂ ನಮ್ ಗುಮಾಸ್ತರು. MLA MP ಗಳು ಮಿನಿಸ್ಟರ್ಗಳು ಇದಾರಲ್ಲ ಅವರೆಲ್ಲ ನಮ್ ಕೆಲಸಗಾರರು. ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದು, ಯಾಕಂದ್ರೆ ನೀವು ಮೆಂಬರ್ಗಳಾಗಿರ್ತೀರಿ, ನಿಮ್ದೇ ಆದ ವೇತನ ತಗೊಳ್ತೀರಿ, ಫ್ರೀಯಾಗಿ ಯಾರು ಮಾಡೋದಿಲ್ಲ. ಅಂದಮೇಲೆ ನಮಗ್ ಬರುವಂತ ಅನುದಾನ ನಮಗೆ ನೇರವಾಗಿ ಮುಟ್ಸ್ತೇನೆ ನಮ್ಮ ವಾದ. ಅಲ್ಲ ಕರ್ನಾಟಕ ಕೇಳ್ತಾ ಇದೀನಿ ಸರ್. ಅಲ್ಲ ಈಗ ನಿಮ್ ಸಮಸ್ಯೆ ನೋಡಕ್ ಬಂದಿ, ನಾನು ಬೇರೆ ಸಮಸ್ಯೆ ನೋವು ನೋಡಕ್ ಬಂದಿವಲ್ಲ. ನೀವು ರಾಜರಾಗಿದ್ದೀರಿ, ನಾವು ಗುಮಾಸ್ತರಾಗಿದ್ದೀವಿ. ಬೇರೆ ಗ್ರಾಮ ಪಂಚಾಯತಿ ಕೂಡ ಮನಿ ಬ್ಲಾಕ್ ಒಂದೇ ಗ್ರಾಮ ಪಂಚಾಯತಿ. ನಾನು ಹೇಳ್ತಿದ್ದೀನಿ ಬೇರೆ ನಾನು ನಿಮ್ಗೆ ಒಬ್ರಿಗೆ ಹೇಳ್ತಿಲ್ರಿ. ನೀವೇನೋ ಸರಿ ಇದೆ. ಮುಂದೆ ಪಂಚಾಯತಿ ಅಲ್ಲ. ಈಗ ನನ್ನ ಮಗಳಿನ ಕ್ರೋರ್ ಕರ್ನಾಟಕನೇ ಬ್ಲಾಕ್ ಆಗಿದೆ ಅಂತ ಹೇಳಿ ಸರ್. ನಿಮ್ದೊಂದೇ ಅಲ್ಲ ನಾನು ಹೇಳೋದು ಕೇಳಿ. ಕ್ರೋರ್ ಕರ್ನಾಟಕ ಪ್ರಾಬ್ಲಮ್. ಆದ್ರೆ ವಿಷಯ ಏನಂದ್ರೆ ನೀವೆಲ್ಲ ನಮ್ ಗುಮಾಸ್ತು ನಮ್ ಕೆಲಸ ಮಾಡಕ್ ನಿಮ್ಗೆ ಇಟ್ಕೊಂಡಿದ್ದೀವಿ ನಾವು. ಯಾಕಂದ್ರೆ ನಮ್ಗೆ ಹೊಲ ಮನೆ ಕೆಲಸ ಇರುತ್ತೆ. ಹೊಲದಲ್ಲಿ ನಾವು ಉತ್ತು ಬೆಳಿಬೇಕಲ್ಲ. ಹಾಗಾಗಿ ನಾವು ಅಲ್ಲಿ ಕೆಲಸ ಇಟ್ಕೊಂಡು ನಿಮ್ಮ ಅಧಿಕಾರಿಗಳ ಹತ್ರ ಬರಕ್ಕಾಗಲ್ಲ ಅಂತ ಹೇಳಿ ನಿಮ್ಮನ್ನ ನಾವು ಕೆಲಸ ಇಟ್ಕೊಂಡಿದ್ದೀವಿ. ನೀವೆಲ್ಲ MLA MP ಮಿನಿಸ್ಟರ್ಗಳು PDOಗಳು RI DC ವಿಲೇಜ್ಗಳು ಏನಿದಿರಲ್ಲ, ಇವು ಇಲಾಖೆಗಳು ಏನಿದಿರಲ್ಲ, ನೀವೆಲ್ಲ ನಮ್ ಗುಮಾಸ್ತು ನಾವು ಕಟ್ಟ ಟ್ಯಾಕ್ಸ್ ಅಲ್ಲಿ ದುಡ್ಡು ತಿಂತೀರಿ. ಆದ್ರೆ ತಿಂದವ್ರ ಮನೆಗೆ 3 ಬಗೆದು ಹೇಗೆ ಅಂತ ನಾನು ಹೇಳೋದು ಸರ್. ಬಗಿತಾ ಇದೀರಲ್ಲ ಅಲ್ರಿ. ಒಂದು ಮನೆ ಅಲ್ಲಿ ನೋಡ್ರಿ, ಮನೆ ನೋಡ್ರಿ ಅವ್ರದ್ದು. ಇಲ್ಲಿ ಇಷ್ಟು ಜನ ಇದಾರಲ್ಲ, ಇವ್ರು ಕಣ್ಣೀರು ಯಾರು ಹೋಗ್ಲಿ, ನಾವ್ ಏನು ಕೆಲಸ ಮಾಡ್ಕೊಡಲ್ಲ ಅಂತೀವಿ. ಅಲ್ರಿ ಮಾಡ್ಕೊಡ್ಬೇಕಲ್ಲ. ನೀವು ಲೊಟ್ರಿ ಏನ್ ಕೊಡ್ತಾರ್ರಿ? ನಿಮ್ಗೆ ಆಸ್ತಿ ಬರ್ಕೊಡಕ್ ಹೇಳ್ತಾರ ಅವ್ರ, ಸರ್ಕಾರದ ಆಸ್ತಿ ಬರ್ಕೊಡಕ್ ಹೇಳ್ತಾರ ಅವ್ರ. ಲೆಟರ್ ಕೊಟ್ಟಿದ್ದೀನಿ ಸರ್. ಅಲ್ಲಿಂದ ಮೂವ್ಮೆಂಟ್ ಈ ರಾಜಕಾರಣಿಗಳು ಯೋಗ್ಯತೆಗೆ ಒಂದು 30-40 ಸೈಟ್ ನ ಪಕ್ಕ ಪೋಡ್ ಮಾಡಕ್ಕಾಗಿಲ್ಲ. ಇವ್ರಿಗೆಲ್ಲ ಕೋಡಿ ಮಾಡ್ಕೊಡಕ್ಕಾಗಿಲ್ಲ, ಕೈಲಿ ಹಕ್ಕುಪತ್ರ ಕೊಡಕ್ಕಾಗಿಲ್ಲ. ಪಂಚಾಯತ್ ಅದು ನಿಮ್ ಗ್ರಾಮ ಪಂಚಾಯತಿ ಕೊಡ್ಬೇಕ್ರಿ. ಅದು ಉಡಾಪೆ ಉತ್ತರ ಯಾಕೆ ಕೊಡ್ತೀವಿ ಮರ? ನಿಮ್ ಪಂಚಾಯತಿ ಕೊಡ್ಬೇಕು 30-40 ಸೈಟ್. ಆ ಖಾತೆ ಮಾಡ್ಕೊಡ್ಬೇಕು 30-40 ಸೈಟ್. ಗೊತ್ತಿದೆ ನಿನಗೆ? ಅಲ್ಲ ಮಾಡ್ಕೊಡ್ಬೇಕು ಅಂತ ಹೇಳ್ದೆ ನಾನು. ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಅಲ್ಲ ಈ ಮುಂದೆ ಏನಂದೆ ನೀನು? ಈ ಮುಂದೆ ಏನಾಗಿದೆ ಅಂತ ಹೇಳ್ದಲ್ಲ. ಏನು ಕೊಡಲ್ಲಪ್ಪ ನೀನು? ಮನೆ ಕೆಡಬಿಟ್ರೆ ಕೊಡೋದ? ಈಗ ಅವ್ರು ಏನಾಗಿದೆ ಸರ್